ಮುಂದಿನ ಸುದ್ದಿ 1 ಕೋಟಿ ರಿಲೀಸ್ ಮಾಡಿದ್ದಷ್ಟೇ 6 ವರ್ಷಗಳಿಂದ ಅನುದಾನ ಇಲ್ಲ. ಗದಗ ತಾಲೂಕು ಪಂಚಾಯತ್ ಕಟ್ಟಡಕ್ಕೆ ಬೇಕಿದೆ ಅನುದಾನ. ಇನ್ನು 2 ಕೋಟಿ ಕೊಡೋದು ಯಾವಾಗ? ತಾಲೂಕು ಪಂಚಾಯತ್ ಕಟ್ಟಡಕ್ಕೆ ಗ್ರಹಣ ಹಿಡಿದಿರುವಂತ ಸ್ಟೋರಿ ಇದು. ನಮ್ಗೆ ಆಫೀಸ್ ಎಲ್ಲಂತಾರ ಎಲ್ಲಿ ಕುಂದಿರ್ತಾರೋ ಗೊತ್ತಾಗಲ್ರಿ ನಮ್ಗೆ. ಈ ಬಿಲ್ಡಿಂಗ್ ಅಲ್ಲಿ ಈಗ ಅದೇ ಎಲ್ಲ ನೋಡಿ ಹಾವು ಗಿವು ಚೋಳಿಗೆಲ್ಲ ಹೆಂಗ್ ಸೇರ್ತಿದೆ ಅಂದ್ರೆ ಎಲ್ಲ ಕಟ್ಟಡ ಸತಿ ಬಿರುಕು ಬಂದವು. ಅದಕ್ಕೆ ಇನ್ನೂ ವರ್ಷ 20 ಅದು ಬಿದ್ದು ಹೋಗುತ್ತೆ. ಅನುದಾನದ ಕೊರತೆಯಿಂದ ತಾಲೂಕ್ ಪಂಚಾಯತ್ ಕಟ್ಟಡಕ್ಕೆ ಗ್ರಹಣ ಹಿಡಿದಿದೆ. ಗದಗ ನಗರದ ಹೃದಯ ಭಾಗದಲ್ಲೇ ಇದೆ ಈ ಕಟ್ಟಡ. ಮಹಾತ್ಮ ಗಾಂಧಿ ಸರ್ಕಲ್ ಬಳಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. 2018-19ರಲ್ಲಿ ಕಾಮಗಾರಿಗೆ ಎಚ್.ಕೆ. ಪಾಟೀಲ್ ಚಾಲನೆಯನ್ನ ಕೊಟ್ಟಿದ್ರು. ಆಗ ರಾಜ್ಯ ಸರ್ಕಾರದಿಂದ ಈ ಕಟ್ಟಡ ನಿರ್ಮಾಣಕ್ಕೆ ಅಂತ ಹೇಳಿ ಸುಮಾರು 1 ಕೋಟಿ ಹಣವನ್ನ ರಿಲೀಸ್ ಮಾಡಲಾಗಿತ್ತು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ಬಂದಿದೆ. ಅದರ ಅನುದಾನ ಮಾತ್ರ ಗದಗ ನಗರದ ಹೃದಯ ಭಾಗದಲ್ಲಿರುವಂತ ಕಟ್ಟಡಕ್ಕೆ ರಿಲೀಸ್ ಆಗ್ತಾ ಇಲ್ಲ. ಇನ್ನು 2 ಕೋಟಿ ಹಣ ಬೇಕು. ಹಣ ಇಲ್ಲದೆ ಕಾಮಗಾರಿ ಮುಂದುವರ್ಸಕ್ ಹೆಂಗ್ ಸಾಧ್ಯ, ಕಟ್ಟಡ ಕಟ್ಟಕ್ ಹೆಂಗ್ ಸಾಧ್ಯ? ಹಂಗಾಗಿ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಅದ್ರಲ್ಲಿ ಸಾಮಗ್ರಿಗಳು ತಂದು ಹಾಕಿರ್ತಾರಲ್ಲ, ಅವೆಲ್ಲ ಹಾಳಾಗಿ ಹೋಗ್ತಾ ಇದೆ, ತುಕ್ಕು ಹಿಡಿತಾ ಇದೆ. ಕಟ್ಟಡದ ಕಬ್ಬಿಣ ಹಾಳಾಗ್ತಾ ಇದೆ. ಒಟ್ಟಲ್ಲಿ ಅರ್ಧಕ್ಕೆ ಕಾಮಗಾರಿ ನಿಂತಿರೋದ್ರಿಂದ ಹಾಳು ಕೊಂಪೆ ತರ ತಾಲೂಕ್ ಪಂಚಾಯತ್ ಕಟ್ಟಡ ಕಾಣಿಸ್ತಾ ಇದೆ. ಹೇಗಿರುವಂತಹ ತಾಲೂಕ್ ಪಂಚಾಯತ್ ಕಟ್ಟಡ ಚಿಕ್ಕದಾಗಿದೆ. ಸಾರ್ವಜನಿಕರಿಗೆ ಇದರಿಂದ ಅನುಕೂಲ ಆಗಲ್ಲ. ದಾಖಲೆಗಳನ್ನ ಇಡೋದಕ್ಕೂ ಸರಿಯಾದಂತ ವ್ಯವಸ್ಥೆಗಳಿಲ್ಲ. ಹಿಂಗಾಗಿ ಬೇಗ ಅನುದಾನ ರಿಲೀಸ್ ಮಾಡಿದ್ರೆ KRIDL ಕೆಲಸ ಮುಂದುವರಿಸುತ್ತೆ. ಅನುದಾನ ಬೇಕಾಗಿದೆ, ದುಡ್ಡು ಬೇಕಾಗಿದೆ. ಕಾಮಗಾರಿ ನಡೆಸೋದಕ್ಕೆ ಅಲ್ಲಿ ರೆಡಿ ಮಾಡ್ಕೊಳ್ತಾರೆ, ಅದಕ್ಕೆ ಬೇಕಾಗಿರೋದು ದುಡ್ಡು. ಫಂಡ್ ಕೊರತೆಯಿಂದಾಗಿ ತಾಲೂಕ್ ಪಂಚಾಯತ್ ಕಟ್ಟಡದ ದುಸ್ಥಿತಿ ನೋಡಿ. ಈಗ ಹಳೆ ಕಟ್ಟಡದಲ್ಲಿ ಸಿಬ್ಬಂದಿಗಳು ಪರದಾಟ ಮಾಡ್ತಿದ್ದಾರೆ, ಮತ್ತು ಸಾರ್ವಜನಿಕರು ಬಂದರೂ ಕೂಡ ಅಲ್ಲಿ ಕಿರಿಕಿರಿ ಆಗ್ತಿದೆ ಕೆಲಸ ಮಾಡಿಸ್ಕೊಂಡು ಹೋಗೋಕ್ಕೆ. ಜಾಗ ತುಂಬಾ ಚಿಕ್ಕದಾಗಿದೆ, ಮತ್ತೆ ಅಲ್ಲಿರುವಂಥ ಸಿಬ್ಬಂದಿಗೆ ದಾಖಲೆಗಳನ್ನ ಇಡೋದಕ್ಕೆ ಸರಿಯಾದಂಥ ಜಾಗ ಇಲ್ಲ, ವ್ಯವಸ್ಥೆಗಳಿಲ್ಲ. ಹಾಗಾಗಿ ಹೊಸ ಕಟ್ಟಡಕ್ಕೆ ಹಿಂದೆ ರಿಕ್ವೆಸ್ಟ್ ಮಾಡಿದ್ರು, ಮಂಜೂರು ಆಗಿದೆ. 1 ಕೋಟಿ ಹಣನೂ ರಿಲೀಸ್ ಆಗಿದೆ. 1 ಕೋಟಿ ಹಣಕ್ಕೆ ಎಷ್ಟು ಕೆಲಸ ಆಗಬೇಕಾಗಿದೆ ಅಷ್ಟು ಆಗಿದೆ. ಇನ್ನು 2 ಕೋಟಿ ಹಣ ರಿಲೀಸ್ ಆಗಬೇಕಾಗಿದೆ. ಬಟ್ ಅನುದಾನದ ಕೊರತೆಯಿಂದ ಆ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ. ಹಾಗಾಗಿ ಆ ಕಬ್ಬಿಣ ಎಲ್ಲ ತುಕ್ಕು ಹಿಡಿದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ತುರ್ತಾಗಿ ಫಂಡ್ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಈ ಬಗ್ಗೆ ಸಾರ್ವಜನಿಕರು, ಅಧಿಕಾರಿ, ಸಿಬ್ಬಂದಿ ಏನು ಹೇಳಿದ್ದಾರೆ ಕೇಳೋಣ. ಈಗ ತಾಲೂಕ್ ಪಂಚಾಯತ್ ಸತಿ ಆಫೀಸ್ ಸತಿ ನೋಡು ಕುಂದ್ರಾಗ ಜಾಗ ಇಲ್ಲ ಅಲ್ಲೇ. ಈಗ ಎಲ್ಲ ಕಟ್ಟಡ ಸತಿ ಅಲ್ಲೇ ಬಿರುಕು ಬಂದವು. ಅದಕ್ಕೆ ಇನ್ನೂ ವರ್ಷ 20 ಅದು ಬಿದ್ದು ಹೋಗುತ್ತೆ. ಒಂದೇದು ಕಾಮಗಾರಿಗಳನ್ನೆಲ್ಲ ನೀವು ನೋಡಕ್ ಕುಂತಿರಲ್ಲ, ಕೇಬಡಿ ಗಿಬ್ಬಣ ಹಾಕಿ ಅಲ್ಲಿ ಕಡಿಮೆ ಅಂದ್ರೆ ಒಂದು 5-6 ವರ್ಷ ಮ್ಯಾಗ ಹತ್ತಿದ್ದು ಅಲ್ಲಿಗೆ ಸ್ಟಾಪ್ ಆಗೈತೆ ಅದು. ಯಾಕಂದ್ರೆ ಎಲ್ಲ ಗ್ರಾಮೀಣ ಪ್ರದೇಶದವ್ರು ಬರ್ಬೇಕಾದ್ರೆ ಇಲ್ಲೇ ಬಂದು ಇಳಿದು ತಾಲೂಕ್ ಪಂಚಾಯತಿ ಬಂದು ಹೋಗ್ತಾರ. ಅದಕ್ಕೆ ಕುಂದ್ರಾಗ ಜಾಗ ಸತಿ ಇಲ್ಲ ಮ್ಯಾಗ. ಅದಕ್ಕೆ ದಯವಿಟ್ಟು ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಸಾಹೇಬರು ಇದಕ್ಕೆ ಮುಖವರ್ಜಿ ವಹಿಸಿ ಬೇಗನೆ ಅತಿ ಶೀಘ್ರದಲ್ಲಿ ತಾವೆಲ್ಲ ಅನುದಾನ ಬಿಡುಗಡೆ ಮಾಡಿ ಈ ಒಂದು ಕಾಮಗಾರಿಗಳನ್ನ ತಾವೆಲ್ಲ ಪೂರ್ಣಗೊಳಿಸ್ಬೇಕಂತ ತಮ್ಮಲ್ಲಿ ಸರ್, ಕೆಲ್ಸಕ್ಕಂತ ಬಂದ್ರ ಅಲ್ಲಿ ಒಂದು ಹಳೆ ಬಿಲ್ಡಿಂಗ್ ಐತಿ ಸರ್. ಅಲ್ಲಿ ಕುಂದ್ರಾಕ್ ಹೋದ್ರ ತೆಳಕ್ ಕುಂದ್ರ ಮ್ಯಾಗಿದ್ದ ಬೀಳ್ತಾರ. ಅಲ್ಲಿ ಆಫೀಸ್ ನೋಡ್ರ ಯಾವ ಇಲಾಖೆಯವ್ರು ಸಂಬಂಧಪಟ್ಟವ್ರು ಇರೋದಿಲ್ಲ. ಏನಾರ ಕೇರ್ ನಮ್ಗೆ ಆಫೀಸ್ ಇಲ್ಲ ಅಂತ ಹೇಳ್ತಾರೆ ಸರ್. ಅರ್ಧಕ್ಕ ನಿಂತೈತಿ ಸರ್. ಅದು ಭಾಳ ವರ್ಷ ಆತ್ರಿ. ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಉಸ್ತುವಾರಿ ಸಚಿವರು ಅದನ್ನ ಕ್ರಮ ತಗೊಂಡು ಆದಷ್ಟು ಬೇಗ ಅದನ್ನ ಪೂರ್ಣ ಮಾಡ್ಬೇಕಂತ ವಿನಂತಿ. ನಮ್ ಬರಕ ಇಲ್ಲ ತಾಲೂಕ್ ಪಂಚಾಯತಿ ಏನೋ ಕೆಲಸ ಕೇಳ್ಬೇಕಂದ್ರೆ ಇದು ನೋಡಿಟ್ಲೆ ನಾವು ಹೊಳ್ಳಿ ಹೋಗ್ಬೇಕು ಅನ್ಸಕತೈತಿ. ಆಡಳಿತನೇ ಇಲ್ಲ, ಇಲ್ಲಿ ಕೇಳೋರಿಲ್ಲ, ಇಲ್ಲಿ ಆಫೀಸ್ನೇ ಇಲ್ಲ. ಮೇನ್ ಆಫೀಸ್ನೇ ಇಲ್ಲ ಅಂದ್ರೆ ಏನಂತ ಕೇಳ್ತಾರೆ ನಾವು. ಇದು ನಮ್ಮ ತಾಲೂಕ್ ಪಂಚಾಯತಿ ಬಿಲ್ಡಿಂಗು. ಇದು ಸುಮಾರು 2019ರಲ್ಲಿ ಭೂಮಿ ಪೂಜೆ ಆಗಿ ಪಿಲ್ಲರ್ ಹಾಕಿ ಕಾಲಮ್ ಹಾಕಿದ್ದಾರೆ. ಮತ್ತು ಈ ಬಿಲ್ಡಿಂಗಲ್ಲಿ ಈಗ ಅದೇ ಎಲ್ಲ ನೋಡಿ ಹಾವು ಗಿವು ಚೋಳಿಗೆಲ್ಲ ಹೆಂಗೆ ಸೇರ್ತಿದೆ ಅಂದರೆ ಅದು ನೋಡೋಕೆ ಒಂಥರ ಇದಾಗ್ತದೆ. ಸಾರ್ವಜನಿಕರ ದುಡ್ಡು ಈ ಥರ ವೇಸ್ಟ್ ಆಗ್ತಾ ಇದೆ. ಈ ನಾವು ತಾಲೂಕ್ ಪಂಚಾಯತಿಗೆ ಗ್ರಾಮದಿಂದ ಬಂದ್ರೆ ಇನ್ನೊಂದು ಇಲ್ಲಿ ಕುಂದ್ರಾಕ್ ಚೇರ್ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ, ಅಧಿಕಾರಿಗಳು ಸರಿಯಾಗಿ ಸಿಗಲ್ಲ. ಹಾಗಾಗಿ ಇದನ್ನು ಅತಿ ಶೀಘ್ರದಲ್ಲಿಯೇ ಈ ಕಟ್ಟಡನ ಮಾಡುವಂಥ ಪ್ರಯತ್ನ ಮಾಡಲಿ. ಗದಗ ತಾಲೂಕ್ ಪಂಚಾಯತ್ ಕಟ್ಟಡ ಅನುದಾನದ ಕೊರತೆಯಿಂದ ಸ್ಟಾಪ್ ಆಗಿದೆ. ಆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಎಕ್ಸಾಕ್ಟ್ ಆಗಿ ಏನು ಪ್ರಾಬ್ಲಮ್ ಆಗಿದೆ ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಸಂತೋಷ್. ಏನು ಸಮಸ್ಯೆ ಆಗ್ತಾ ಇದೆ? 1 ಕೋಟಿ ಹಣ ರಿಲೀಸ್ ಆಯಿತು, ಇಲ್ಲಿ ತನಕ ಕಾಮಗಾರಿ ಎಷ್ಟು ನಡೆದಿದೆ? 6 ವರ್ಷಗಳಿಂದ ಇದು ಸ್ಥಗಿತ ಆಗಿರೋದ್ರಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಮತ್ತೆ ಸರ್ಕಾರದ ಕಡೆಯಿಂದ ಪ್ರತಿನಿಧಿಗಳು ಏನು ಹೇಳ್ತಾರೆ ಇದಕ್ಕೆ ಆನ್ಸರ್, ಅನುದಾನ ಕೊಡಿ ಅಂತಂದ್ರೆ? ಹೌದು ಶರ್ಮಿತಾ, ಗದಗ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಏನು ತಾಲೂಕ್ ಪಂಚಾಯತ್ ಬಿಲ್ಡಿಂಗ್ ಕಾಮಗಾರಿ ಕೂಡ ಅರ್ಧಕ್ಕೆ ನಿಂತು ಸುಮಾರು 6 ವರ್ಷ ಕಳೆದೋಗಿದೆ. ಆದ್ರೆ
ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ತಾಂಡವವಾಡ್ತಾ ಇದೆ. ಯಾಕಂದ್ರೆ ಆ ಒಂದು ಕಾಮಗಾರಿ ಕೂಡ ಅರ್ಧಕ್ಕೆ ನಿಂತಿರೋದ್ರಿಂದಾಗಿ ಅಲ್ಲಿ ಎಲ್ಲೂ ಕೂಡ ಗಿಡಗಂಟೆಗಳು ಬೆಳೆದು ಸಾಕಷ್ಟು ಸಮಸ್ಯೆಗಳಾಗ್ತಾ ಇದಾವೆ. ಅಲ್ಲಿ ಹಾವು ಚೋಳುಗಳು ಕೂಡ ವಿಷ ಜಂತುಗಳು ಕೂಡ ಓಡಾಡ್ತಾ ಇದಾವೆ. ಅದಕ್ಕೆಂದ್ರೆ ಆ ಒಂದು ತಾಲೂಕ್ ಪಂಚಾಯತಿ ಸುತ್ತಮುತ್ತಲು ಕೂಡ ಸಾಕಷ್ಟು ಮನೆಗಳಿದಾವೆ, ಅಪಾರ್ಟ್ಮೆಂಟ್ಗಳಿದಾವೆ, ಸಾಕಷ್ಟು ಬಿಲ್ಡಿಂಗ್ ಗಳಿದಾವೆ. ಹೀಗಾಗಿ ಅಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಅಲ್ಲಿ ಜನರು ಎದುರಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ಬಿಲ್ಡಿಂಗ್ ನ ಏನು ಈಗಾಗಲೇ ಏನು 1 ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಮಗಾರಿ ಏನ್ ಮಾಡಿದ್ದಾರೆ, ಆ ಕಾಮಗಾರಿ ಕೂಡ ಅರ್ಧಕ್ಕೆ ನಿಂತಿರೋದ್ರಿಂದ ಆ ಪಿಲ್ಲರ್ಗೆ ಹಾಕಿರ್ತಕ್ಕಂತ ಏನು ಕಬ್ಬಿಣದ ಸಲಾಕೆಗಳಿದಾವೆ ಅವೆಲ್ಲವೂ ಕೂಡ ಈಗ ತುಕ್ಕು ಹಿಡಿದು ಹಾಳಾಗಿ ಹೊಂಟಿದಾವೆ. ಅಂದ್ರೆ ಈಗಾಗಲೇ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಯಾವುದೇ ರೀತಿ ಅದು ಉಪಯೋಗಕ್ಕೆ ಬಾರದಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಯಾಕಂದ್ರೆ ಇದಕ್ಕೆ ಸುಮಾರು ಇನ್ನೂ 4 ಕೋಟಿ ರೂಪಾಯಿ ಅನುದಾನ ಬೇಕು, ಅದಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದೀವಿ ಅನ್ನುವಂಥದ್ದನ್ನ ತಾಲೂಕು ಪಂಚಾಯತಿಯ ಯುವ ಆಗಿರ್ತಕ್ಕಂಥ ಮಲ್ಲಯ್ಯ ಅವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಸ್ತಾವನೆ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿ ಜನಪ್ರತಿನಿಧಿಗಳು ಮಾತ್ರ ಯಾವುದೇ ರೀತಿ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲ್ರು ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ಆದಂತ ಸಂದರ್ಭದಲ್ಲಿ ಸುಮಾರು 1 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ 2019ರಲ್ಲಿ ಈ ಒಂದು ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮಾಡಿ ಚಾಲನೆಯನ್ನು ಕೂಡ ಕೊಡ್ತಾರೆ. ಆದ ನಂತರ ಬಿಜೆಪಿ ಗೌರ್ಮೆಂಟ್ ಬಂದ ತಕ್ಷಣ ಅದಕ್ಕೆ ಯಾವುದೇ ರೀತಿ ಅನುದಾನ ಕೂಡ ಬಿಡುಗಡೆ ಆಗುವುದಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು HK ಪಾಟೀಲ್ ಕೂಡ ಇದ್ದಾರೆ. ಆದ್ರೆ ಯಾವುದೇ ರೀತಿ ಅನುದಾನ ಮಾತ್ರ ಇದಕ್ಕೆ ಬಿಡುಗಡೆ ಆಗ್ತಾ ಇಲ್ಲ. ಹೀಗಾಗಿ ಈ ಒಂದು ಕಾಮಗಾರಿ ಕೂಡ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಾಮಗಾರಿ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ. ಈಗಾಗಲೇ ಮಾಡಿರ್ತಕ್ಕಂಥ ಕಾಮಗಾರಿ ಕೂಡ ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಏನು ಬೆಡ್ಗಳು ಹಾಕಿದ್ದಾರೆ, ಈ ಪಿಲ್ಲರ್ ಏನ್ ಹಾಕಿದ್ದಾರೆ, ಪಿಲ್ಲರ್ ಕೂಡ ಈಗ ಸಂಪೂರ್ಣವಾಗಿ ಕಿತ್ತು ಹೋಗ್ತಾ ಇದೆ. ಯಾಕಂದ್ರೆ ಸಿಮೆಂಟ್ ಕೂಡ ಹಾಳಾಗಿದೆ, ಜೊತೆಗೆ ಅಲ್ಲಿ ಇರ್ತಕ್ಕಂಥ ಸಾಮಗ್ರಿಗಳು ಕೂಡ ಹಾಳಾಗಿದಾವೆ. ಆದ್ರೆ ಸಾರ್ವಜನಿಕರ ಟ್ಯಾಕ್ಸ್ ನಿಂದ ನಿರ್ಮಾಣವಾಗ್ತಕ್ಕಂಥ ಈ ಒಂದು ಕಾಮಗಾರಿ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ರೀತಿ ಈ ಒಂದು ಸಂಬಂಧಪಟ್ಟಂತ ಜಿಲ್ಲಾ ಪಂಚಾಯತ್ CEO ಆಗಿರ್ಬೋದು, ಜೊತೆಗೆ ಇಲ್ಲಿ ಇರ್ತಕ್ಕಂಥ ತಾಲೂಕ್ ಪಂಚಾಯತಿ ಯುವ ಆಗಿರ್ಬೋದು, ಯಾವುದೇ ರೀತಿ ಅದಕ್ಕೆ ಮುಂದೆ ಏನು ಸರ್ಕಾರದಿಂದ ಬರ್ಬೇಕಾಗಂತ ಅನುದಾನ ಏನ್ ತರಿಸಿ ಅದು KRDL ಸಂಸ್ಥೆಗೆ ಕೊಡ್ಸಿದ್ರೆ ಈವರೆಗೆ ಕಾಮಗಾರಿ ಕೂಡ ಕಂಪ್ಲೀಟ್ ಆಗ್ತಾ ಇತ್ತು. ಆದ್ರೆ ಯಾವುದೇ ರೀತಿ ಸರ್ಕಾರದ ಅನುದಾನ ಬಿಡುಗಡೆ ಆಗ್ತಲ್ಲ. ಹೀಗಾಗಿ ಒಂದು ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ. ಯಾಕಂದ್ರೆ ಗ್ರಾಮೀಣ ಭಾಗದಿಂದ ಸಾಕಷ್ಟು ಗ್ರಾಮ ಪಂಚಾಯತಿ ಮೂಲಕ ಇಲ್ಲಿ ಸಾಕಷ್ಟು ಜನರು ಕೂಡ ಬರ್ತಾರೆ. ಬಂದಂತವ್ರಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಕೂಡ ಈಗ ಸಾಕಷ್ಟು ಆಗ್ತಾ ಇದೆ. ಯಾಕಂದ್ರೆ ಇರ್ತಕ್ಕಂಥ ಬಿಲ್ಡಿಂಗ್ ಕೂಡ ಚಿಕ್ಕದಾಗಿರೋದ್ರಿಂದ ಅಲ್ಲಿ ಬಂದಂತವ್ರಿಗೂ ಕೂಡ ಕೂರೋಕೆ ಜಾಗ ಇಲ್ಲ. ಅಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನು ಕೂಡ ಸಂಪೂರ್ಣವಾಗಿ ಕೂಡ ಇಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ತೊಂದರೆಯಲ್ಲಿ ಕೂಡ ಇದ್ರು. ಆದಷ್ಟು ಬೇಗ ಸರ್ಕಾರ ಮುತುವರ್ಜಿ ವಹಿಸಿ ಈ ಒಂದು ಕಟ್ಟಡ ಹೊಂಡ ಕಾಮಗಾರಿಯನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯವಾಗಿದೆ. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಜನರ ಒತ್ತಾಯ ಕೂಡ ಆಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಸಂತೋಷ್, ಶಿಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.